ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆತ್ಮಗಳ ಜೀವನ ಹೇಗಿರುತ್ತೆ. ಕೆಲವರು ಹೇಳೋದು ಸತ್ತ ನಂತರ ಮುಗ್ದೇ ಹೋಯಿತು, ಆತ್ಮ ಏನೂ ಇರಲ್ಲ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ, ಆತ್ಮ ಇರುತ್ತೆ. ನಮ್ಮ ಥರ ಹೆಂಗೆ ದುಃಖನೂ ಆಗುತ್ತೆ, ಖುಷಿನೂ ಆಗುತ್ತೆ, ಆತ್ಮಕ್ಕೆ ಎಲ್ಲ ಗೊತ್ತಾಗ್ತಾ ಇರುತ್ತೆ, ಫೀಲಿಂಗ್ಸ್ ಎಲ್ಲ ಇರುತ್ತೆ. ಆವಾಗ ಆತ್ಮಕ್ಕೆ ಬೇಕಾಗಿರೋರು ದುಃಖದಲ್ಲಿದ್ದಾಗ ಅದಕ್ಕೆ ದುಃಖ ಆಗುತ್ತೆ ಅಷ್ಟೇ. ಆಮೇಲೆ ಸತ್ತ ನಂತರ ಅದಕ್ಕೆ ಒಂದು ಜಾದೂ ಸಿಕ್ಕ ಹಾಗೆ ಅದು ಎಲ್ಲಿ ಬೇಕಾದಲ್ಲೂ ಟ್ರಾವೆಲ್ ಮಾಡ್ಬೋದು. ಓಕೆ, ಏನು ಯಾರ ಹತ್ರ ಇವಾಗ ಊರಲ್ಲಿದ್ದಾರೆ ಅವ್ರ ಬಗ್ಗೆ ವಿಚಾರ ಮಾಡಿದ್ರೆ ತಕ್ಷಣ ಅವ್ರ ಹತ್ರ ಇರುತ್ತೆ. ಗೋಡೆಗಳಿಂದ ಆರ್ಪಾರಾಗುತ್ತೆ, ಬಾಗಿಲುಗಳಿಂದ ಆರ್ಪಾರಾಗುತ್ತೆ. ಮೈ ಭಾರ, ಆತ್ಮಗಳಿಗೆ ಮೈ ಭಾರ ಅನ್ನೋದು ಇರಲ್ಲ. ಓಕೆ, ಅವ್ರ ಶರೀರ ನಾಶ ಆದಮೇಲೆ ಸ್ವತಂತ್ರವಾಗಿ ಆಗಿಬಿಡ್ತಾರೆ. ಕೆಲವ್ರು ಕೇಳ್ತಾರೆ, ಇದ್ದಾಗ ಏನು ರೋಗ ಇತ್ತು ಅದು ಸತ್ತ ಮೇಲೂ ಅವ್ರ ಜೊತೆ ಇರುತ್ತಾ ರೋಗ ಅಂತ ಹೇಳ್ತಾರೆ. ಇಲ್ಲ, ಸತ್ತ ತಕ್ಷಣ ಎಲ್ಲ ರೋಗ ರುಜಿನ ಏನಿರುತ್ತೆ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಲೈಟ್ ಆಗಿಬಿಡ್ತಾರೆ, ಆತ್ಮ ಲೈಟ್ ಆಗಿಬಿಡುತ್ತೆ. ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡ್ತಾ ತುಂಬ ಖುಷಿ ಆಗುತ್ತೆ ಅದಕ್ಕೆ. ಓಕೆ, ಇದ್ದಾಗ ನಾನು ಹುಟ್ಟಬೇಕು, ನಾನು ಇರಬೇಕು, ನಾನು ಸಾಯಬಾರ್ದು ಅಂತ ಅನ್ನೋ ವ್ಯಕ್ತಿ ಕೂಡ ಸತ್ತ ಮೇಲೆ ನಾವು ಅಂಥ ವ್ಯಕ್ತಿಗಳಿಗೆ ಕಾಂಟ್ಯಾಕ್ಟಾಗಿ ಮಾತಾಡಿದಾಗ ಅವ್ರು ಕೂಡ ಹೇಳ್ತಾರೆ, ನನಗೆ ಹುಟ್ಟಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆ ಒಂದು ಆನಂದ ಅವ್ರಿಗೆ ಸಿಕ್ಬಿಟ್ಟಿರುತ್ತೆ. ಓಕೆ, ಆ ಜಾದು ಚಡಿ ಅಂತ ಹೇಳ್ತಾರಲ್ಲ, ಜಾದು ಕೀ ಏನಿರುತ್ತಲ್ಲ ಅದು ಸಿಕ್ಬಿಟ್ಟಿರುತ್ತೆ. ಶರೀರದಿಂದ ಹೊರಗಡೆ ಬಂದ ತಕ್ಷಣ ಜಾಸ್ತಿ ಜೀವಂತ ಆಗ್ತಾರೆ ಅವರು. ಓಕೆ, ಆಮೇಲೆ ಅವ್ರ ಗುಣ ಸ್ವಭಾವ ಏನಿರುತ್ತಲ್ಲ ಎಲ್ಲ ಸೇಮ್ ಇರುತ್ತೆ ಸತ್ತ ಮೇಲೆ. ಹೆಂಗಂದರೆ ಇವಾಗ ಮಾತಾಡೋಕ್ಕೆ ಬಂದಿರ್ತಾರಲ್ಲ, ಆತ್ಮನ ನಾವು ಕರೆಸಿದಾಗ ಆ ವ್ಯಕ್ತಿ ಇದ್ದಾಗ ಯಾವ ಥರ ಸ್ವಭಾವ ಇತ್ತು, ಜಾಸ್ತಿ ಮಾತಾಡ್ತಾ ಇಲ್ಲ ಅಂದರೆ ಆ ಆತ್ಮ ಏನು ಮಾಡುತ್ತೆ, ಜಾಸ್ತಿ ಮಾತಾಡಲ್ಲ. ಅದಕ್ಕೆ ನಾವು ಒಂದೇ ಕ್ವಶನ್ನ ಒಂದು 3 ಸತಿನಾದರೂ ಕೇಳಬೇಕು, ಆಗ ಒಂದು ಉತ್ತರ ಬರುತ್ತೆ ಆ ಕಡೆಯಿಂದ. ಯಾಕಂದರೆ ಇದ್ದಾಗ ಆಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ, ಮನೆಯವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಇದ್ದಾಗಲೂ ಕೂಡ ಹಾಗೇ ಇದ್ದರು ಮೇಡಮ್, ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಓಕೆ, ಒಬ್ಬ ವ್ಯಕ್ತಿನ ಕರೆಸಿದಾಗ ಅವರ ಮಾವನಿಗೆ ಅಕ್ಕನ ಗಂಡನ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅವ್ರು ಪೊಲೀಸ್ ಅವರು. ಓಕೆ, ಅವ್ರು ಸೂಸೈಡ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಮೋಸದಿಂದ ಡೆತ್ ಆಗಿದೆ. ಅವ್ರನ್ನ ನಾವು ಕರೆಸಿ ಮಾತಾಡಿದಾಗ ಅವ್ರು ಹೆಂಗೆ ಬಂದ ತಕ್ಷಣವೇ ಹುಬ್ಬು ಹಾರಿಸ್ತಾಯಿದ್ರು. ಅವರ ಹುಬ್ಬುಗಳಿರುತ್ತಲ್ಲ, ಹುಬ್ಬು ಹಾರಿಸಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನು ಮಾಡ್ತಾಯಿದ್ದಾರೆ ಅಂತ ನಾವು ಕೇಳಿದಾಗ ಇವರು ನಗೋದಕ್ಕೆ ಶುರು ಮಾಡಿದ್ರು. ಅವ್ರ ಮಾವ ಹುಬ್ಬು ಹಾರಿಸ್ತಾ ಇದ್ದಾನೆ ಅಂತ. ಯಾಕಂದರೆ ಇದ್ದಾಗಲೂ ಕೂಡ ಅವರು ಹುಬ್ಬು ಹಾರಿಸಿ ಅವ್ರ ಜೊತೆ ಮಜಾಕ್ ಚೇಷ್ಟೆ ಮಾಡ್ತಾಯಿದ್ರು, ಹುಬ್ಬು ಹಾರಿಸಿ ಮಾತಾಡ್ತಾಯಿದ್ರು. ಆ ಥರ ಇದ್ದಾಗ ವ್ಯಕ್ತಿ ಯಾವ ಗುಣಗಳು ಅವನ ಹತ್ರ ಇರುತ್ತೆ, ಆ ಗುಣಗಳೆಲ್ಲ ಇರುತ್ತೆ ಅವ್ರಿಗೆ. ಓಕೆ, ಆಮೇಲೆ ಸತ್ತ ನಂತರ ಆ ಆತ್ಮ ನಾನು ಸತ್ತಿದ್ದೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ. ನಮಗೆ ಅವ್ರು ಸತ್ತಿದ್ದಾರೆ ಅಂತ ನಾವು ಹೇಳ್ತೀವಿ, ಡೆತ್ ಆಗಿದೆ ಅಂತ ನಾವು ಹೇಳ್ತೀವಿ. ಬಟ್ ಅವರು ಆ ಥರ ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಜಾಸ್ತಿ ಜೀವಂತವಾಗಿರ್ತಾರೆ, ಜಾಸ್ತಿ ಅವ್ರಿಗೆ ಪವರ್ ಬಂದುಬಿಟ್ಟಿರುತ್ತೆ. ಓಕೆ, ಅವ್ರ ಮನೆಯವ್ರನ್ನೂ ಭೇಟಿ ಆಗ್ಬೋದು, ಎಲ್ಲರನ್ನೂ ಭೇಟಿ ಆಗ್ತಾರೆ. ಆತ್ಮಲೋಕದಲ್ಲಿ ಸ್ವಚ್ಛಂದವಾಗಿ ತಿರುಗಾಡ್ಬೋದು. ಆತ್ಮಲೋಕದಲ್ಲಿ ಸ್ವಚ್ಛಂದವಾಗಿ ಅಂದರೆ ಅವ್ರು ಇರೋ ಲೋಕದಿಂದ ಮೇಲಿನ ಲೋಕಕ್ಕೆ ಅವರು ಹೋಗೋಕ್ಕಾಗಲ್ಲ. ಓಕೆ, ಕೆಳಗಿನ ಲೋಕಕ್ಕೆ ತಿರುಗಾಡ್ಬೋದು. ಯಾಕಂದರೆ ಅವ್ರ ಆತ್ಮನ ಎಷ್ಟು ಬೆಳೆಸಿದ್ದಾರೆ ಅಷ್ಟಕ್ಕೆ ಅವರು ತಿರುಗಾಡ್ಬೋದು. ಕೆಲವರ ಕ್ವಶನ್ ಆಗಿದೆ, ಮೇಲೆ ನಿನಗೆ ತಾತ ಅಜ್ಜಿ ಅಪ್ಪ ಈ ಥರ ಫಸ್ಟ್ ಹೋಗಿರೋರು ಸಿಕ್ಕಿದಾರಾ ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಇವಾಗ ನೋಡಿ 3ನೇ ಲೋಕದಲ್ಲಿದ್ದಾರೆ ಅಂದ್ಕೊಳ್ಳಿ. ಇವ್ರ ತಾತ ಅಜ್ಜಿ ಸಿಕ್ಕಿದಾರಾ ಅಂತ ಇವ್ರಿಗೆ ಕೇಳಿದ್ರೆ, ಇವರ ತಾತ ಅಜ್ಜಿ ಕೆಳಗಡೆ ಲೋಕದಲ್ಲಿ, ಈ ವ್ಯಕ್ತಿ ಇರೋ ಕೆಳಗಡೆ ಲೋಕದಲ್ಲಿದ್ದರೆ ಮಾತ್ರ ಇವ್ರು ಹೋಗಿ ಅವ್ರನ್ನ ಭೇಟಿ ಆಗ್ಬೋದು. ಓಕೆ, ಅವ್ರು ಮೇಲಿನ ಲೋಕದಲ್ಲಿದ್ದರೆ ಅವರು ಭೇಟಿ ಆಗೋಕ್ಕೆ, ಇವರು ಮೇಲಿನ ಲೋಕಕ್ಕೆ ಹೋಗಿ ಭೇಟಿ ಆಗೋಕ್ಕಾಗಲ್ಲ. ಬಟ್ ಅಜ್ಜಿ ತಾತ ಎಲ್ಲ ಬಂದು ಇವ್ರನ್ನ ಭೇಟಿ ಮಾಡ್ಬೋದು. ಓಕೆ, ಆ ಥರ ಅವರು ಭೇಟಿ ಮಾಡ್ತಾರೆ. ಆದರೆ ಇವ್ರು ಮಾತ್ರ ಅವ್ರ ಲೋಕಕ್ಕೆ ಹೋಗೋಕ್ಕೆ ಪ್ರವೇಶ ಇರಲ್ಲ, ಮೇಲಿನ ಲೋಕಕ್ಕೆ. ಕೆಳಗಡೆ ತಿರುಗಾಡ್ಬೋದು. ಮತ್ತು ಕೆಲವ್ರು ಕೇಳ್ತಾರೆ, ಆತ್ಮ ಮಾತಾಡೋಕ್ಕೆ ಬಂದಾಗ ಧ್ವನಿ ಅದೇ ಇರುತ್ತಾ ಅಂತ ಕೇಳ್ತಾರೆ. ಮತ್ತು ಧ್ವನಿ ಅದೇ ಇರುತ್ತೆ, ಅವ್ರ ವಾಯ್ಸ್ ಏನಿರುತ್ತಲ್ಲ ಇದ್ದಾಗ ಅದೇ ವಾಯ್ಸಲ್ಲೇ ಬಂದು ಮಾತಾಡ್ತಾರೆ. ಆಮೇಲೆ
ಅವ್ರ ಆಕಾರ ಹೆಂಗಿರುತ್ತೆ, ಅವ್ರದ್ದೇ ರೂಪ ಇರುತ್ತಾನೋ ಅಂತ ಕೇಳ್ತಾರೆ. ಇಲ್ಲಿದ್ದಾಗ ಯಾವ ರೂಪ ಇತ್ತು ಅದೇ ರೂಪದಲ್ಲಿ ಅವರು ಬಂದು ಮಾತಾಡ್ತಾರೆ. ಏನು ಭಯಂಕರವಾದ ರೂಪ, ದೆವ್ವ ಭೂತ ಆ ರೂಪದಲ್ಲಿ ಬಂದು ಮಾತಾಡ್ತಾರ ಅಂತ ಕೇಳ್ತಾರಲ್ಲ, ಅದೆಲ್ಲ ತಪ್ಪು. ಆ ರೂಪದಲ್ಲಿ ಯಾವ ರೂಪದಲ್ಲೂ ಬರಲ್ಲ. ಪ್ರೆಸೆಂಟಲ್ಲಿ ಅವರು ಇದ್ದಾಗ, ಪ್ರೆಸೆಂಟಲ್ಲಿ ಅಂದರೆ ಹೆಂಗೆ, ತುಂಬ ವರ್ಷಗಳ ಹಿಂದೆ ಚಿಕ್ಕವರಿದ್ದಾಗ ಆ ರೂಪ ಬರಲ್ಲ. ಇತ್ತೀಚೆಗೆ ಸಾಯೋಕ್ಕಿಂತ ಒಂದು ವರ್ಷ ಹೆಂಗಿದ್ರು, ಸಾಯೋಕ್ಕಿಂತ ಮುಂಚೆ ಒಂದು ವರ್ಷದ ಮುಂಚೆ ಅವ್ರು ಹೆಂಗಿದ್ರಲ್ಲ ಅದೇ ರೂಪದಲ್ಲಿ ಅವ್ರು ನಿಮ್ಮ ಜೊತೆ ಬಂದು ನಿಂತು ಮಾತಾಡ್ಕೋತಾರೆ. ಓಕೆ. ಮತ್ತು ಆತ್ಮಗಳಿಗೆ ಏನಾದರೂ ಗಿಲ್ಟ್ ಫೀಲ್ ಆಗಿದ್ದರೆ, ಗಿಲ್ಟ್ ಫೀಲ್ ಅಂದರೆ ಹೇಗೆ, ಇವಾಗ ನೋಡಿ, ಇಬ್ಬರು ಫ್ರೆಂಡ್ ಹುಡುಗಿರು ಸ್ವಿಮ್ಮಿಂಗ್ ಪೂಲಲ್ಲಿ ಡೆತ್ ಆದರು. ಓಕೆ. ಇವ್ರ ಮನೇಲಿ ಅವಳು ಹೇಳಿದಾಳೆ ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ಅಂತ, ಅವಳು ಸುಳ್ಳು ಹೇಳಿದ್ದಾರೆ. ಅವ್ರ ಮನೇಲಿ ಈ ಹುಡುಗಿ ಹೇಳಿದ್ದಾಳೆ, ಇವ್ರ ಮನೇಲಿ ಆ ಹುಡುಗಿ ಈ ಸುಳ್ಳು ಹೇಳಿಬಿಟ್ಟು ಯಾರೋ ಒಬ್ಬರು ದೊಡ್ಡವ್ರು ಬರ್ತಾಯಿದ್ದಾರೆ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಇಬ್ಬರು ಮುಳುಗ್ಬಿಟ್ಟು ಇಬ್ಬರು ಡೆತ್ ಆಗಿದ್ದಾರೆ. ಓಕೆ. ಅವರ ಅಪ್ಪನಿಗೆ ತುಂಬ ಸಿಟ್ಟು, ನನ್ನ ಮಗಳು ಈ ಥರ, ಅದು 8 ವರ್ಷದ ಹುಡುಗಿ ಈ ಥರ ಸುಳ್ಳು ಹೇಳ್ಬಿಟ್ಟು ಹೋದ್ರಲ್ಲ ಅಂತ ಒಂಥರ ಎಲ್ಲೋ ಒಂದು ಕಡೆ ನೋವು, ಎಲ್ಲೋ ಆ ಥರ ಇದ್ದಾಗ ಅದು ಆ ಆತ್ಮಗೆ ಗೊತ್ತಾಗುತ್ತೆ. ಓಕೆ. ಆಗ ಅವ್ರ ಮಗಳು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಆ ಹುಡುಗಿ ಇಬ್ಬರು ಫ್ರೆಂಡ್ಸ್ ಜೊತೆಲೇ ಬರ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಬಂದು ಅವ್ರ ಅಪ್ಪನಿಗೆ ಏನು ಹೇಳ್ತಾಳೆ, ಅವಳು ಹೇಳಲ್ಲ, ಅವಳು ಫ್ರೆಂಡ್ಸ್ ಕಡೆಯಿಂದ ಹೇಳಿಸ್ತಾಳೆ. ಯಾಕಂದರೆ ಅವಳಿಗೆ ಗಿಲ್ಟ್ ಫೀಲ್ ಇದೆ, ನಾನು ಸುಳ್ಳು ಹೇಳಿ ಹೋಗ್ಬಿಟ್ಟಿದ್ದೀನಿ ಅಂತ. ಅವಳು ಫ್ರೆಂಡ್ಸ್ ಹೇಳ್ತಾ ಇದ್ದಾಳೆ, ಅಂಕಲ್ ನಿಮ್ಮ ಮಗಳು, ಅವಳು ಹುಡುಗಿ ಹೆಸರು ಹೇಳ್ಬಿಟ್ಟು ಹೇಳ್ತಾಳೆ, ಅವಳು ನಿಮ್ಮನ್ನು ಸಾರಿ ಕೇಳ್ತಾ ಇದ್ದಾಳೆ ಅಂಕಲ್ ಅಂತ ಆ ಹುಡುಗಿ ಫ್ರೆಂಡ್ ಹೇಳುತ್ತೆ. ಓಕೆ. ಯಾಕಂದರೆ ತಪ್ಪು ಭಾವನೆ, ಗಿಲ್ಟ್ ಕಾಡ್ತಾ ಇರುತ್ತೆ. ಆ ಥರ ಗಿಲ್ಟ್ ಏನಾದರೂ ಇದ್ದರೂ ಕೂಡ ಅವ್ರಿಗದು ಗೊತ್ತಿರುತ್ತೆ, ಅರಿವಿರುತ್ತೆ. ಆಮೇಲೆ ಒಬ್ಬ ಎಂಗೇಜ್ಮೆಂಟ್ ಆಗಿತ್ತು, ಅವಳು ಕೂಡ ಒಂದು ಹುಡುಗಿ ಎಂಗೇಜ್ಮೆಂಟ್ ಆದಮೇಲೆ ಹೆಣ್ಮಗಳು ತೀರಿ ಹೋಗ್ತಾಳೆ. ಆ ಹುಡುಗ ಮಾತಾಡೋಕ್ಕೆ ಹೋದಾಗ ಹುಡುಗನ ಜೊತೆ ಬರಲಿಲ್ಲ ಅವಳು, ಆಗೋ ಹುಡುಗನ ಜೊತೆ. ಬಟ್ ಅಲ್ಲಿ ಗಿಲ್ಟ್ ಫೀಲ್ ಅಂದರೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಸೂಸೈಡ್ ಮಾಡ್ಕೊಂಡೆ, ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹುಡುಗನ ಜೊತೆ ಕೂಡ ಅವಳು ಮಾತಾಡಲಿಲ್ಲ. ಬಂದಳು, ಸುಮ್ಮನೆ ನಿಂತ್ಕೊಂಡ್ಳು. ನಾವು ಎಷ್ಟು ಮಾತಾಡಿದ್ರು ಆ ಹುಡುಗಿ ಮಾತಾಡಲೇ ಇಲ್ಲ. ಅವನ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಹುಡುಗನ ಜೊತೆ ಮಾತಾಡಲಿಲ್ಲ. ಆದರೆ ಅದು ಆದಮೇಲೆ ಅದೇ ಹುಡುಗಿ ಅವಳ ತಂಗಿ, ಅವಳ ಸಿಸ್ಟರ್ ಜೊತೆ ಮಾತಾಡಿದ್ಲು. ಅವಳ ಸಿಸ್ಟರ್ ಮೇಲೆ ನಾವು ಟ್ರಾನ್ಸ್ಲೇಗೆ ಕಳಿಸ್ಬಿಟ್ಟು ಅವಳ ಸಿಸ್ಟರ್ ಹತ್ರ ಮಾತಾಡಿಸಿದ್ಲು. ನೋಡಿ, ಇವಾಗ ಗಿಲ್ಟ್ ಫೀಲ್ ಇರುತ್ತೆ, ಅವ್ರ ಜೊತೆ ಮಾತಾಡಲ್ಲ. ಆ ಥರ ಭಯ, ಒಂದು ಗೌರವ ಇರುತ್ತೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದರೆ ಮುಖ ಕೊಟ್ಟು ಮಾತಾಡೋಕ್ಕೆ ಅವ್ರಿಗೆ ಆಗಲ್ಲ. ಆ ಥರ ಗಿಲ್ಟ್ ಫೀಲ್ ಕೂಡ ಆತ್ಮಗಳಿಗಿರುತ್ತೆ. ಇನ್ನೊಂದು ವಿಷಯ, ಕೆಳಗಡೆ ಇರೋರು ಏನು ಗಿಲ್ಟ್ ಫೀಲಲ್ಲಿ ಇರ್ತಾರಲ್ಲ, ನನ್ನಿಂದಾನೇ ಸತ್ತೋದ್ರು, ನನ್ನಿಂದಾನೇ ಡೆತ್ ಆದರು ಅಂತ ಯಾವಾಗಲೂ ಅದನ್ನೇ ಕೊರಗ್ತಾ ಇರ್ತಾರಲ್ಲ, ಅಂಥವ್ರಿಗೆ ಆ ಆತ್ಮ ಏನಿರುತ್ತಲ್ಲ ಅದು ದುಃಖ ಪಡ್ತಾ ಇರುತ್ತೆ. ನಾನು ಏನೂ ತಪ್ಪು ತಿಳ್ಕೊಂಡಿಲ್ಲ, ನೀನು ಆ ಥರ ಗಿಲ್ಟಲ್ಲಿ ಇರಬೇಡ ಅಂತ ತುಂಬ ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ. ಬಟ್ ಈ ಥರ ಮಾಡ್ಕೋಬೇಡಿ, ಕೆಳಗಡೆ ಇದ್ದವರು ನಿಮ್ಮಿಂದಾನೇ ಹೋದರು ಅಂತ ಅದನ್ನು ಮಾಡ್ಕೋಬೇಡಿ. ಅದರಿಂದ ತುಂಬ ದುಃಖ ಆಗುತ್ತೆ ಆ ಆತ್ಮಕ್ಕೆ. ಓಕೆ. ಯಾಕಂದರೆ ಅದರ ಉಸಿರಾಟ ಎಷ್ಟಿರುತ್ತೆ ಅಷ್ಟು ತೊಗೊಂಡು ಬಂದಿರುತ್ತೆ, ಅದು ಹೋಗುತ್ತೆ. ಬಟ್ ನಿಮ್ಮಿಂದ ಹೋಗಿರಲ್ಲ. ಆ ಟೈಮಲ್ಲಿ ಹೋಗಬೇಕು ಅಂತ ಇದ್ದರೆ ಅದು ಹೆಂಗಾದರೂ ಹೋಗುತ್ತೆ. ಓಕೆ. ನೀವು ಹಾಸ್ಪಿಟ್ಲಿಗೆ ಒಯ್ದರೂ ಹೋಗ್ತಾರೆ, ನೀವು ಒಯ್ಲಿಲ್ಲ ಅಂದ್ರೂ ಅವ್ರ ಡೆತ್ ಆಗೇ ಆಗುತ್ತೆ. ನೀವು ಮಾತ್ರ ಗಿಲ್ಟ್ ಫೀಲ್ನ ಮಾಡ್ಕೋಬಾರ್ದು. ಆಮೇಲೆ ಫೋಟೋ ಹಾಕಬೇಕಾ ಮನೆಯಲ್ಲಿ ಅಂತ ಕೇಳ್ತಾರಲ್ಲ, ನೋಡಿ, ಫೋಟೋ ಹಾಕಿಬಿಟ್ಟು ಫೋಟೋ ನೋಡಿ ಅಳೋದಾದರೆ ಫೋಟೋ ಹಾಕಬೇಡಿ. ಓಕೆ. ಯಾಕಂದರೆ ಅವರೆಲ್ಲ ಕಡೆನೂ ಇರ್ತಾರೆ, ಆ ಆತ್ಮ ಎಲ್ಲ ಕಡೆ ಇರುತ್ತೆ. ನೀವು ಅಳೋವಾಗ ಆ ಫೋಟೋ ನೋಡಿಬಿಟ್ಟು ಅಳೋವಾಗ ಕೂಡ ಅದು ಆ ಫೋಟೋನ ತೆಗ್ದು ಹಾಕೋಕ್ಕೆ, ಬಿಸಾಕೋದಕ್ಕೂ ಕೂಡ ಅದು ಪ್ರಯತ್ನ ಪಡುತ್ತೆ ಜಾಸ್ತಿ ಟೈಮ್. ಒಂದೊಂದು ಕಡೆ ಫೋಟೋ ಬಿದ್ದು ಬಿಟ್ಟಿರುತ್ತೆ. ಯಾಕಂದರೆ ಅದನ್ನು ಯಾರೂ ಮಾಡಿರಲ್ಲ, ಅದೇ ಆತ್ಮನೇ ಬೀಳಿಸಿರುತ್ತೆ ಆ ಫೋಟೋನ. ಓಕೆ. ಎಷ್ಟೊಂದು ಕಡೆ ಕೇಳಿದ್ದೀನಿ, ಮೇಡಮ್ ನನ್ನ ಮಗನ ಫೋಟೋ ಬಿದ್ದೋಗಿತ್ತು, ಹೆಂಗೆ ಬಿದ್ದಿತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಯಾರೂ ಮಾಡಿರಲ್ಲ, ಆ ಆತ್ಮನೇ ಅದನ್ನು ಬೀಳಿಸ್ಬಿಟ್ಟಿರುತ್ತೆ ಆ ಫೋಟೋನ. ಹಾಕಬೇಡ ಅಂತ. ಓಕೆ. ಹಾಕಬೇಡಿ. ನಿಮ್ಗೇನಾದರೂ ಅವ್ರನ್ನ ನೋಡಿ ದುಃಖ ಆಗುತ್ತೆ ಅಂದರೆ ಅದನ್ನು ಹಾಕಬೇಡಿ. ಆಮೇಲೆ ಊಟ ಇಡ್ತಿದ್ದೀವಿ, ಒಂದು ತುತ್ತಾದರೂ ಊಟ ಇಡ್ತಿದ್ದೀನಿ, ದಿನ ಇಡ್ತೀನಿ ಅಂತ ಹೇಳ್ತಾರಲ್ಲ, ಊಟ ಕೂಡ ಇಡಬೇಡಿ. ವರ್ಷಕ್ಕೊಂದಿನ ಏನು ಮಾಡ್ತಿರಲ್ಲ ಅದಷ್ಟೇ ಸಾಕು. ದಿನಾಲೂ ಊಟ ಇಡಬೇಡಿ. ಯಾಕಂದರೆ ಯಾವಾಗಲೂ ನಿಮ್ಮ ಹತ್ರನೇ ಕರ್ಕೊಂಡು ಕೂತ್ಕೋಬೇಡಿ ಅವ್ರನ್ನ. ಅವ್ರದ್ದು ಇರುತ್ತೆ, ಅವ್ರದ್ದು ಕೆಲಸಗಳಿರುತ್ತೆ, ಅವರು ಮುಂದೆ ಹೋಗೋದು ಇರುತ್ತೆ.
ಓಕೆ, ಕಲಿಯೋದಿರುತ್ತೆ. ಅಲ್ಲಿ ಏನು ಮಾಡಬೇಕು, ಅವ್ರು ಯಾವಾಗ ಬರಬೇಕು, ಬರ್ತಾರೆ, ಆಗಾಗ ಬರ್ತಾ ಇರ್ತಾರೆ ನಿಮ್ಮ ಹತ್ರ. ಬಟ್ ನೀವು ಅವ್ರನ್ನ ಹಿಡ್ಕೊಂಡು ಕೂತ್ಕೋಬಾರ್ದು. ಆಮೇಲೆ ಇನ್ನೊಂದು, ನಿಮ್ಮನ್ನು ಯಾವ ರೀತಿ ಭೇಟಿ ಆಗ್ತಾರೆ ಅವರು, ಸತ್ತಿರೋ ವ್ಯಕ್ತಿ ಕನಸಲ್ಲಿ ಬರ್ತಾರಲ್ಲ, ಅದು ನಿಜವಾಗ್ಲೂ ಬಂದು ಭೇಟಿ ಆಗ್ತಾರೆ. ಒನ್ ವೇ. ಓಕೆ, ಇದು ಒನ್ ವೇ ದಾರಿ ಇದ್ದ ಹಾಗೆ. ಕನಸಲ್ಲಿ ಬರ್ತಾರಲ್ಲ ಅವರು ನಿಜವಾಗ್ಲೂ ಬಂದಿರ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಬಂದು ನಿಮ್ಮನ್ನು ಕರೀತಾರಲ್ಲ, ನಿಜವಾಗ್ಲೂ ಕರೆದಿರ್ತಾರೆ, ನಿಜವಾಗ್ಲೂ ನಿಮ್ಮನ್ನು ಟಚ್ ಮಾಡ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ. ಓಕೆ, ಅವ್ರ ಧ್ವನಿ ಕೇಳಿಸುತ್ತೆ ನಿಮಗೆ. ಆಮೇಲೆ ಒಂದೊಂದು ಆತ್ಮಗಳು ಹೇಳ್ಕೊಳ್ಳೋದು, ಅಲ್ಲಿಂದ ಆತ್ಮಲೋಕದಲ್ಲಿ ಯಾವ ವಾರ, ತಿಥಿ, ನಕ್ಷತ್ರ ಈ ಥರ ಯಾವುದೂ ಇಲ್ಲ. ಇಲ್ಲಿ ಕೆಳಗಡೆ ಅವರು ಈ ದಿನದಲ್ಲಿ ಸತ್ತೋದ್ರೆ ಅವ್ರಿಗೆ ಭೂತ ಆಗ್ತಾರೆ ಮೇಡಮ್, ದೆವ್ವ ಆಗ್ತಾರೆ. ಆಮೇಲೆ ಅವ್ರಿಗೆ ಹುಟ್ಟೇ ಇರಲ್ಲ, ಹುಟ್ಟು ಬರೋದೇ ಇಲ್ಲ ಅಂತ ಹೇಳ್ತಾರೆ ಪಂಡಿತರು. ಆ ಥರ ಈ ಥರ ಕೇಳ್ತಾರಲ್ಲ, ಇಲ್ಲ, ಆ ಥರ ಏನೂ ಇಲ್ಲ. ಯಾವುದೇ ವಾರ ಇರಲಿ, ಯಾವುದೇ ತಿಥಿ, ಯಾವುದೇ ನಕ್ಷತ್ರದಲ್ಲೂ ಅವ್ರು ಡೆತ್ ಆದರೂ ಕೂಡ ಹುಟ್ಟು ಬರ್ತಾರೆ. ಋಣ ಏನಾದರೂ ಮುಗಿದಿದ್ರೆ, ಋಣಾನುಬಂಧ ಅಂತ ಇರುತ್ತಲ್ಲ, ಮುಗಿದ್ಬಿಟ್ಟಿದ್ರೆ ಅವ್ರು ಹುಟ್ಟು ಬರಲ್ಲ, ಮೋಕ್ಷ ಸಿಕ್ಕಿದ್ರೆ. ಓಕೆ, ಇಲ್ಲ ಅಂದರೆ ಅವ್ರು ಗ್ಯಾರಂಟಿ ಹುಟ್ಟು ಬರ್ತಾರೆ. ಆಮೇಲೆ ಇದರಲ್ಲಿ ಡೆತ್ ಆಗಿದ್ದಾರೆ, ಹಂಗೇನಾದರೂ ತೊಂದರೆ ಆಗುತ್ತಾ ಅಂತಿರಲ್ಲ, ಹಂಗೇನೂ ತೊಂದರೆ ಆಗಲ್ಲ. ಓಕೆ, ಯಾಕಂದರೆ ಆತ್ಮಲೋಕದಲ್ಲಿ ವಾರ, ತಿಥಿ, ನಕ್ಷತ್ರ, ದಿನ, ರಾತ್ರಿ ಈ ಥರ ಏನೂ ಇಲ್ಲ. ಅಲ್ಲಿ ಬರೀ ಹಗಲಿದೆ, ಬೆಳಕಿದೆ, ಫುಲ್ ಬೆಳಕಿದೆ. ಬಟ್ 3ರಿಂದ ಕೆಳಗಡೆ ಏನಿದೆಯಲ್ಲ, ಅಲ್ಲಿ ಕತ್ಲೆ ಲೋಕಗಳು, ಒಂದು ಸ್ವಲ್ಪ ಗ್ರೇ ಕಲರ್. ಫಸ್ಟ್ ಲೋಕ ಕತ್ಲೆ ಆಗಿದೆ, ಸೆಕೆಂಡ್ ಸ್ವಲ್ಪ ಗ್ರೇ, ಈ ಥರ ಇರುತ್ತೆ. ಅದು ಬಿಟ್ಟರೆ ಮೇಲೆ ಎಲ್ಲ ಬೆಳಕಿನ ಲೋಕಗಳು, ಚೆನ್ನಾಗಿರೋ ಲೋಕಗಳು. ಓಕೆ, ಒಂದು ಆತ್ಮ ಜೊತೆ ನಾವು ಮಾತಾಡಿದಾಗ ಒಂದೇ ವರ್ಷದಲ್ಲಿ, ಇಲ್ಲ ಮದುವೆ ಆದ ತಕ್ಷಣ 1-2 ವರ್ಷದಲ್ಲಿ ನಾನು ಹುಟ್ಟು ಬರ್ತೀನಿ ಅಂತ ಹೇಳಿದ್ದ. ಇವಾಗ ಮತ್ತೊಮ್ಮೆ ನಾವು ಇನ್ನೂ ಹುಟ್ಟು ಬರ್ತಾಯಿಲ್ಲ. ಮತ್ತೊಮ್ಮೆ ನಾವು ಭೇಟಿಯಾಗಿ ಮಾತಾಡಿದಾಗ ಅವನು ಹೇಳ್ದ, ಇನ್ನೂ ನನಗೆ ಹೀಲಿಂಗ್ ನಡೀತಾ ಇದೆ. ಹೀಲಿಂಗ್ ಅಂದ್ರೇನು, ಇನ್ನೂ ಅವನ್ನ ಆರೈಕೆ ಮಾಡ್ತಾನೇ ಇದ್ದಾರೆ. ಯಾಕೆ ಆರೈಕೆ ಮಾಡ್ತಾ ಇದ್ದಾರೆ ಹೇಳಿ? ಯಾಕೆ ಅವನಿಗೆ ಲೇಟ್ ಆಗ್ತಾ ಇದೆ ಹುಟ್ಟು ಬರೋದು? ಯಾಕಂದರೆ ಕೆಳಗಡೆ ಇರೋರು ದುಃಖದಲ್ಲಿದ್ದಾರೆ. ಅವ್ರ ಮನೆಯವ್ರು ಏನಿದ್ದಾರಲ್ಲ ಕೆಳಗಡೆ, ಅವರು ದುಃಖ ಪಟ್ಟಾಗ ಆ ಆತ್ಮಕ್ಕೂ ಕೂಡ ದುಃಖ ಆಗುತ್ತೆ. ಅದು ಹುಟ್ಟಿ ಬರೋದಕ್ಕೆ ಅದು ತಯಾರಾಗಬೇಕು. ಅದು ತಯಾರಾಗಬೇಕು ಅಂದರೆ ಏನು, ಅದಕ್ಕೆ ಖುಷಿ ಬೇಕು. ಕೆಳಗಡೆ ಇದ್ದವರು ಚೆನ್ನಾಗಿ ಬಿಟ್ಟು ಕೊಟ್ಟಾಗ ಅವನು ನೆಕ್ಸ್ಟ್ ಬರೋದಕ್ಕೆ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಆ ಆತ್ಮಕ್ಕೆ ಏನಾದರೂ ದುಃಖ ಇದ್ದರೆ ಅದಕ್ಕೆ ಇನ್ನೂ ಆರೈಕೆ ಮಾಡ್ತಾರೆ ಅಲ್ಲಿ ಮೇಲೆ. ಓಕೆ, ಹೀಲಿಂಗ್ ಕೋಣೆಗಳಿರುತ್ತೆ. ಓಕೆ, ಅಲ್ಲಿ ಅವ್ರಿಗೆ ಶುದ್ಧ ಮಾಡ್ತಾನೇ ಇರ್ತಾರೆ, ಅವ್ರ ಆತ್ಮನ ಶುದ್ಧ ಮಾಡ್ತಾನೇ ಇರ್ತಾರೆ, ಅಂದರೆ ದುಃಖ ಹೋಗ್ಸೋದಕ್ಕೆ. ಬಟ್ ಇಲ್ಲಿ ಇರೋರು, ಕೆಳಗಡೆ ಇರೋರು ಅವ್ರನ್ನ ಹಿಡ್ಕೊಂಡು ಬಿಟ್ಟರೆ ಬಿಡೋದೇ ಇಲ್ಲ, ಅಳೋದು. ಆ ಟೈಮಲ್ಲಿ ಆ ಆತ್ಮ ಬೆಳೆಯೋದಕ್ಕೆ, ಮುಂದೆ ಹುಟ್ಟು ಬರೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮನ್ನು ಸಮಾಧಾನ ಮಾಡೋದು, ನಿಮಗೆ ಎನರ್ಜಿ ಕೊಡೋದು, ನೈಟಲ್ಲಿ ಬಂದು ನಿಮಗೆ ಎನರ್ಜಿ ಹಾಕಿ ಹೋಗ್ತಾರೆ ಅವ್ರ ಕಡೆಯಿಂದ. ಓಕೆ, ಅವರ ಒಂದು ಶಕ್ತಿನ ನಿಮ್ಮಲ್ಲಿ ಬಂದು ಪ್ರವೇಶ ಮಾಡಿಸ್ಲೇಬೇಕು ಅವರು. ಮತ್ತು ಅವ್ರು ಎಲ್ಲಿಂದ ಶಕ್ತಿ ಪಡಿಬೇಕು ಅಲ್ವಾ? ಅವ್ರು ಶಕ್ತಿ ಪಡಿಬೇಕಂದ್ರೆ ಆರೈಕೆ. ಆ ಒಂದು ಆತ್ಮ ಏನು ಹೇಳ್ತು, ನನಗಿನ್ನೂ ಆರೈಕೆ ನಡೀತಾನೆ ಇದೆ. ಇಲ್ಲ ಮತ್ತು 2 ವರ್ಷದಲ್ಲಿ ಹುಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅಂತ ಕೇಳಿದಾಗ, ಇಲ್ಲ, ಇನ್ನೂ ಆರೈಕೆ ನಡೀತಾ ಇದೆ. ಯಾಕಂದರೆ ಇನ್ನೂ ದುಃಖದಲ್ಲಿದೆ ಅದು ಆತ್ಮ. ಯಾಕೆ ದುಃಖದಲ್ಲಿದೆ? ಕಾರಣ ಆ ಹುಡುಗನ ಮನೆಯವರು ಇನ್ನೂ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಯಾಕಂದರೆ ಇವರಿಗೆ ಹುಟ್ಟಿದ್ದಾರೆ ಅಂದರೆ ಸಾಯೋದೇ ಇಲ್ಲ ಅಂದ್ಕೊಂಡು ಬದುಕಿಬಿಟ್ಟಿರ್ತಾರಲ್ಲ, ತಕ್ಷಣ ಸಡನ್ನಾಗಿ ಹೋಗ್ಬಿಟ್ರೆ ಇವ್ರಿಗೆ ದುಃಖ ಆಗುತ್ತೆ. ಎಲ್ಲಿ ಹೋದ, ಬೇಕೇ ಬೇಕು ನನಗೆ, ಅವನು ಬೇಕು, ಅವನು ಇಲ್ಲದೆ ನಾನು ಇರೋಕ್ಕಾಗಲ್ಲ, ಊಟ ಬೇಡ, ನಿದ್ದೆ ಬೇಡ, ಬರೀ ಹೆಸರು, ಅದೇ ಹುಡುಗನ ಹೆಸರು ಅಂದರೆ ಆ ಹುಡುಗನಿಗೆ ವಾಪಸ್ ಅವನ ಆತ್ಮವನ್ನು ಬೆಳೆಸಿ ಡಿಸ್ಕಸ್ ಮಾಡಿಕೊಂಡು ಅವನು ವಾಪಸ್ ಹುಟ್ಟು ಬರಬೇಕು ಅಂದರೆ ಇವ್ರು ಯಾವಾಗ ಇವ್ರ ಮನಸ್ಸಿಂದ ಅವ್ರನ್ನ ಬಿಡಿ. ನೀವು ಈ ಥರ ಅಳೋದ್ರಿಂದ ಅವ್ರನ್ನ ವಾಪಸ್ ತಗೊಂಡು ಬರೋಕ್ಕಾಗತ್ತಾ? ಬರೋಕ್ಕಾಗಲ್ಲ ಅಲ್ವಾ? ಅವರು ವಾಪಸ್ ರೀಬರ್ತ್ ಆಗಬೇಕು ಅಂದರೆ ನಿಮ್ಮ ಮನಸ್ಸಿಂದ ಅವ್ರಿಗೆ ಒಂದು ಹೇಗೆ ನಿಸ್ವಾರ್ಥ, ನೀನು ಆರಾಮಾಗಿ ಹುಟ್ಟಿ ಬಾ, ಚೆನ್ನಾಗಿರು, ಓಕೆ, ಹುಟ್ಟಿ ಬಾ, ಮತ್ತೊಮ್ಮೆ ಹುಟ್ಟಿ ಬಾ, ನಾನು ನಿನ್ನನ್ನು ಬಿಟ್ಕೊಟ್ಟಿದ್ದೀನಿ. ಬಟ್ ಬಿಟ್ಕೊಟ್ಟಿದ್ದೀನಿ ಅಂದರೆ ಪೂರ್ತಿಯಾಗಿ ಬಿಡಲ್ಲ, ಅದು ಪೂರ್ತಿಯಾಗಿ ಹೋಗಲ್ಲ ನಿಮ್ಮ ಸಂಬಂಧ. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಅದು ಯಾವಾಗಲೂ ಜೊತೆಲೇ ಹುಟ್ಟುತ್ತಾ ಬರ್ತಾನೇ ಇರ್ತಾರೆ. ಓಕೆ, ನೆಕ್ಸ್ಟ್ ಜನ್ಮದಲ್ಲಿ ರೀಬರ್ತ್ ಆಗಿ ನಿಮ್ಮ ಜೊತೆಲೇ ಬರ್ತಾನೆ ಇರ್ತಾರೆ ಅವರು. ಬಟ್ ನೀವು ಮಾತ್ರ ನಿಮಗೆ ಗೊತ್ತಿಲ್ಲ ಅಲ್ವಾ?
ಇದೇ ಒಂದೇ ಜನ್ಮ ಇರುತ್ತೆ, ಇಲ್ಲೇ ಬೇಕು, ಇದೇ ಜನ್ಮದಲ್ಲಿ ಅವ್ನು ವಾಪಸ್ ಬೇಕು ಅಂತ ನೀವು ಕೂತ್ಕೊಂಡ್ಬಿಟ್ಟಿರ್ತೀರ. ಆ ಥರ ಇಲ್ಲ, ಅವ್ರನ್ನ ಬಿಟ್ಬಿಡಿ. ಓಕೆ, ಸರಿ. ಈಗ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೇನೆ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.